ರೀಟಾ ಶ್ವಾನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಕೆ. ಕಲಬುರಗಿ ಜಿಲ್ಲಾ ಪೊಲೀಸ್ ಶ್ವಾನ ದಳದಲ್ಲಿ ಕಳೆದ 11 ವರ್ಷಗಳಿಂದ ಅತ್ಯುತ್ತಮ ಸೇವೆ ಸಲ್ಲಿಸಿ ಶ್ವಾನ ಇಂದು ನಿಧನ ಹೊಂದಿದೆ. ರೀಟಾ ಶ್ವಾನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ. ಕಲಬುರಗಿ ನಗರದ DAR ಮೈದಾನದಲ್ಲಿನ ಶ್ವಾನ ದಳ ಘಟಕದಲ್ಲಿಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅನೇಕರು ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದರು. ನಿನ್ನೆ ರಾತ್ರಿ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸ್ ಅಪರಾಧ ಡಾಗ್ ಆಗಿರುವಂತಹ ರೀಟಾ ಪಾಸ್ ಡೆತ್ ಆಗಿದೆ. ಆಲ್ಮೋಸ್ಟ್ 2014 ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸಲ್ಲಿ ಇಂಡಕ್ಷನ್ ಆಗಿದೆ. ಆಲ್ಮೋಸ್ಟ್ 900 ಕೇಸಸ್ಸಲ್ಲಿ ಭಾಗಿಯಾಗಿದೆ. ಪತ್ತೆ ಹಚ್ಚುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಇದರಲ್ಲಿ 80 ಕೇಸಸ್ಸಲ್ಲಿ ಡಿಟೆಕ್ಷನ್ ಆಗಿದೆ. ಇಂಪಾರ್ಟೆಂಟ್ ಕೇಸಸ್ಸು ಸ್ಟೇಷನ್ ಬಜಾರು, ಆಳಂದಲ್ಲಿ ಒಂದು ಆಳಂದ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಕೇಸು, ಸ್ಟೇಷನ್ ಬಜಾರಲ್ಲಿ ಒಂದು ಮಿಸ್ಸಿಂಗ್ ಕೇಸು, ಮತ್ತು RG ನಗರಲ್ಲಿ ಒಂದು ಕೊಲೆ ಪ್ರಕರಣ, ಮತ್ತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಕೇಸಲ್ಲಿ ಮೇಜರ್ ಕೇಸಸ್ಸಲ್ಲಿ ಡಿಟೆಕ್ಷನ್ ಕೇಸ್ ಪತ್ತೆ ಹಚ್ಚುವಲ್ಲಿ ರೀಟಾ ಡಾಗ್ ಪಾತ್ರೆ ಭಾಳ ಪ್ರಾಮುಖ್ಯತೆ ಇದೆ. ಅದೇ ರೀತಿಯಿಂದ ಈಶಾನ್ಯ ವಲಯದ ಕ್ರೀಡಾಕೂಟ ಪೊಲೀಸ್ ಡ್ಯೂಟಿ ಮೀಟಲ್ಲಿ 2016, 17, 18 ಪ್ರೈಸಸ್ ಎಲ್ಲ ತೊಗೊಂಡಿದೆ. ಆಮೇಲೆ 2016, 18 ಸ್ಟೇಟ್ ಲೆವೆಲ್ ಡ್ಯೂಟಿ ಮೀಟಲ್ಲಿ ಲಕ್ನೋವಲ್ಲಿನೂ ಸೆಕೆಂಡ್ ಪ್ರೈಸು ಮತ್ತು ಥರ್ಡ್ ಪ್ರೈಸು ಬಂದಿದೆ. ಕಲಬುರಗಿ ಜಿಲ್ಲಾ ಪೊಲೀಸ್ ಜೊತೆ ಅರೌಂಡ್ 11 ಇಯರ್ಸ್ ಸೇವೆ ಮಾಡಿದಿರೋದು ಇರುತ್ತದೆ. ಅದರಿಂದ ಇದು ಡೆತ್ ಆಗಿರೋದು ಭಾಳಷ್ಟು ನೋವು ಸಂಗತಿ ಇದೆ. ಇತ್ತೀಚಿನ ಅದು ರಿಟೈರ್ಡು ಆಗಿದೆ. ಹೆಲ್ತ್ ಸರಿಯಾಗಿರುವುದರ ಕಾರಣ ಅದಕ್ಕೆ ರೆಸ್ಟ್ ಕೊಡಬೇಕು ಅಂತ ಡಾಕ್ಟರ್ ಸಲಹಾ ಮೇರೆಗೆ ನಾವು ಇತ್ತೀಚೆಗೆ ಅದು ರಿಟೈರ್ಡ್ ಮಾಡಿದ್ವಿ. ಅದು ಡಾಗ್ ಹ್ಯಾಂಡ್ಲರ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಅಷ್ಟೊತ್ತಲ್ಲಿಗೆ ಅದು ಹೆಲ್ತ್ ರೀಸನ್ ಇರುತ್ತೆ. ಜನವರಿಯಲ್ಲಿ ನಾನು ತರಬೇತಿ ಹೋಗಿದ್ದೆ. 8 ತಿಂಗಳು ನಾವು ತರಬೇತಿ ಮುಗಿಸಿವಿ. ಇಲ್ಲಿ ಬೆಂಗಳೂರು ಆಡುಗೋಡೆಯಲ್ಲಿ ತರಬೇತಿ ಮುಗಿಸಿವಿ. ಡೈಲಿ ನಾವು ಮಾರ್ನಿಂಗ್ 1-3 ತಾಸು ಮತ್ತು ಸಾಯಂಕಾಲ 1-3 ತಾಸು ನಾವು ಅದಕ್ಕೆಲ್ಲ ಫಿಸಿಕಲಿ ಆ್ಯಕ್ಟಿವಿಟಿ ಮತ್ತು ಅದಕ್ಕೆ ವಾಸನೆ ರೇಖಾಶಕ್ತಿ ಎಲ್ಲ ನಾವು ಅದಕ್ಕೆ ತರಬೇತಿ ನೀಡಿರ್ತೀವಿ. ಅದರ ಅಟ್ಯಾಚ್ಮೆಂಟ್ ಮ್ಯಾಗ ನಾವು 8 ತಿಂಗಳು ನಾವು ಅದಕ್ಕೆ ಜೊತೆ ರನ್ನಿಂಗ್ ಎಲ್ಲ ಮಾಡಿ ಫಿಸಿಕಲಿ ಮತ್ತು ಊಟದ್ದೆಲ್ಲ ಮ್ಯಾನೇಜ್ ಮಾಡಿ ಅದಕ್ಕೆ ಏನು ದೈಹಿಕವಾಗಿ ಏನೇನು ನಾವು ಫಿಸಿಕಲಿ ಕೆಲಸ ಕೊಡ್ತೀವಿ ಅದನ್ನು ನಾವು ತರಬೇತಿ ಮಾಡ್ಕೊಂಬಂದು 8 ತಿಂಗಳು ತರಬೇತಿ ಮಾಡ್ಕೊಂಡು ನಾವು ಇಲ್ಲಿ ಬಂದು ಕರ್ತವ್ಯದಲ್ಲಿ ಕಂಟಿನ್ಯೂ ನಾವು ಮಾರ್ನಿಂಗ್ ಹೊರಗಡೆ ಬೇರೆ ಬೇರೆ ಪ್ಲೇಸಿಗೆ ನಾವು ತರಬೇತಿ ಒಯ್ದು ನ್ಯಾಚುರಲ್ ಯಾವ ಥರ ಕಳ್ತನ ಅಥವಾ ಯಾವ ಥರ ನಾವು ಪ್ರಕರಣ ಯಾವ ಥರ ಭೇದಿಸ್ಬೇಕು ಅಂತ ಲೆಕ್ಕದಾಗ ನಾವು ಅದಕ್ಕೆ ತರಬೇತಿ ನೀಡ್ತಿದ್ದೇವೆ ಡೈಲಿ. ಅದ್ರ ಪ್ರಕಾರ ನಾವು ಕಂಟಿನ್ಯೂ 3-4 ವರ್ಷ ನಾವು ಅದಕ್ಕೆ ಕಂಟಿನ್ಯೂ ಇಲ್ಲಿ ಮರಿನೂ ನಾವು ಕಂಟಿನ್ಯೂ ತರಬೇತಿ ಮಾಡಿಕೊಂಡು ಅದನ್ನು ನಾವು ಯಾವುದೇ ಪ್ರಕರಣ ಭೇದಿಸ್ಬೇಕಾದ್ರೂ ನಾವು ಯಾವ ಥರ ನ್ಯಾಚುರಲಿ ಕೆಲಸ ಮಾಡಿರ್ತಾವೆ ಅದೇ ಥರ ನಾವು ಪ್ರಕರಣವನ್ನು ಭೇದಿಸೀವಿ ರೀ. ಇದ್ರ ಜೊತೆಗೆ ಇದೇ ರೀಟಾ ಯಾವ ಥರ ವರ್ಕ್ ಮಾಡ್ತೀವಿ? ಇದು ಎಲ್ಲರ ಜೊತೆ ಎಲ್ಲ ಸಿಬ್ಬಂದಿಗಳ ಜೊತೆ ಭಾಳ ಅನನ್ಯವಾಗಿತ್ತು ರೀ. ಮತ್ತು ಎಲ್ಲ ಡಾಗ್ಗಳ ಜೊತೆ ಭಾಳ ಸೈಲೆಂಟಾಗಿ ಅದರ ಪಾಡಿಗೆ ತಾವು ಏನು ಯಾವುದೂ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಬೇರೆ ಡಾಗಿ ಅಂತೇಳಿ ಇದು ಸೈಲೆಂಟ್. ನೀವು ಇದ್ರ ಜೊತೆ ಎಷ್ಟು ದಿವಸ ಜೊತೆ ಇದನ್ನು ನಾವು 11 ವರ್ಷ ನಾವು ಸಣ್ಣ ಮರಿ ಇಲ್ಲರ್ಕಾಗಿ ಅದಕ್ಕೆ ಇನ್ನೂ ಕಣ್ಣು ಸರಿಯಾಗಿ ಕಾಣ್ತಿದ್ದಲ್ಲ ಸರ್. ಅಷ್ಟು ಸಣ್ಣ ಮರಿ ಇಲ್ಲರ್ಕಾಗಿ ನಾವು ತರಬೇತಿ ಒಯ್ಬೇಕಾದ್ರೆ ಅದು ಅಲ್ಲಿನಿಂದ ನಾವು ಇಲ್ಲಿ ತನೂ ಅದನ್ನು ಬಿಟ್ಟು ಒಂದಿನ ಎಲ್ಲಿ ಆಗಲಿಲ್ಲ ಲೆಕ್ಕ ನಾವು ರಜಾ ಹೋದ್ರು ನಮ್ಮ ಸಿಬ್ಬಂದಿಗಳ ಜೊತೆ ನಾವು ಇದು ಮಾಡ್ಕೊಂಡು ಒಂದು ಮಗುನ ಥರ ನೋಡ್ಕೊಂಡು ಹ್ಞೂ ಸರ್ ಸೇಮ್ ನಮ್ಮ ಮಕ್ಕಳು ಯಾವ ಥರ ಇರ್ತೋ ಅದು ಆ ಥರ ನಾವು ಅದಕ್ಕೆ ಕಾಳಜಿ ಮಾಡಿ ಫ್ಯಾಮಿಲಿ ಅಟ್ಯಾಚ್ಮೆಂಟ್. ವಿಶೇಷ ಪ್ರಕರಣಗಳಲ್ಲಿ ವಿಶೇಷವಾದಂಥ ಯಾವ ಪ್ರಕರಣ ಭೇದಿಸಿತ್ತು? ಈಗ ಇತ್ತೀಚೆಗೆ ನಾವು ಮೊನ್ನೆ ಈಗ ಒಂದು ಹೆಣ್ಣು ಮಗಳು ಕಾಣೆಯಾಗಿತ್ತು ಸರ್. ಅದಕ್ಕೆ ನಾವು ಏನು ಮಾಡಿದೆ ಸರ್, ವಾಸನೆ ಕೊಡ್ಬೇಕಾದ್ರೆ ಏನೂ ವಸ್ತು ಇಲ್ಲರ ಸ್ಟೇಜ್ನಾಗ ನಾವು ಅದು ಮೇಡಮ್ ಅವರು ಬ್ರಷಿಗೆ ವಾಸನೆ ಕೊಟ್ಟು ಅದು ಬಿಟ್ಟಾಗ ಅದು ವಾಸನೆ ಗ್ರಹಿಸುತ್ತೋ ಅದು ಸರಿಯಾಗಿ ಕ್ಲೀವ್ ಕೊಟ್ಟೆ ಸರ್. ಅದ್ರ ಮ್ಯಾಗ ಮುಂದೆ CC ಕ್ಯಾಮ್ರಾದ ಚೆಕ್ ಮಾಡಿ ಮುಂದೆ ಅದು ಪ್ರಕರಣ ಇಮಿಡಿಯೇಟ್ಲಿ ಹಾಂ ಸರ್. ಮತ್ತು ಇಲ್ಲಿ ಇತ್ತೀಚೆಲ್ಲ RG ನಗರ್ ಲಿಮಿಟ್ಸ್ನಾಗ ನಾವು ಇದು ತಾಯಿನ ಮರ್ಡರ್ ಮಾಡಿದ್ದೆ ಸರ್ ಮಗ. ಅದನ್ನು ಚಾವಿಗೆ ಅದು ವಾಸನೆ ಕೊಟ್ಟು ಸರಿಯಾಗಿ ಕರೆಕ್ಟ್ ಇದು ಮಾಡಿದ 300 ಜನದೊಳಗೆ ಅದು ಆಟೋಮೆಟಿಕ್ಲಿ ರೆಡ್ ಹ್ಯಾಂಡಾಗಿ ಹಿಡಿದು ಕೊಟ್ಟೆ ಸರ್. ಹಾಂ ಸರ್. ಮತ್ತು ಮೊನ್ನೆ ಈಗ ಇನ್ನೊಂದು ಯೂನಿವರ್ಸಿಟಿ ಲಿಮಿಟ್ಸ್ನಾಗ ಒಂದು ಪ್ರಕರಣ ಆಗಿತ್ತು ಸರ್. ಅದೊಂದು ಕರೆಕ್ಟ್ ಕ್ಲೀವ್ ಆಗಿ ತೋರಿಸಿದ್ದು ಅದ್ರ ಪ್ರಕಾರ ಕೆಲಸ ಮಾಡಿ ಸರ್. ನಮ್ಮ ಇನ್ಚಾರ್ಜ್ ಸರ್ ಚಂದ್ರರೆಡ್ಡಿ ಸರ್. ಇದಕ್ಕೆ ಹೋಗ್ತೀರಾ ನೀವು? ಇದ್ರ ಜೊತೆಗೆ ಬೇರೆ ಕಾಂಪಿಟೇಷನ್? ಹ್ಞೂ ಸರ್. ನಾವು ಆಲ್ ಇಂಡಿಯಾ ಡ್ಯೂಟಿ ಮೀಟಿಗೆ ಕಾಂಪಿಟೇಷನ್ ಸರ್. ಕರ್ನಾಟಕ ರಾಜ್ಯದ ಪೊಲೀಸ್ ಕರ್ತವ್ಯ ಕೂಟದಾಗ
ನಾವು ಬೆಂಗಳೂರಲ್ಲಿ ಕಾಂಪಿಟೇಷನ್ ನಡೆದಿತ್ತು ಸರ್. ಅಲ್ಲಿ ನಾವು ಸೆಕೆಂಡ್ ಪ್ರೈಸ್ ಒಂದು 2018 ಸೆಕೆಂಡ್ ಸರ್, 2016 ನಾವು ಥರ್ಡ್ ಪ್ರೈಸ್ ತೊಗೊಂಡ್ಬಂದ್ವಿ ಸರ್. ಅದ್ರ ಪ್ರಕಾರ ನಾವು 2018 ನಾವು ಲಕ್ನೋಗೆ ಹೋಗಿದ್ದೇವೆ ಸರ್. ಸ್ಪೆಷಲ್ ಡಾಗಿಗೆ ನಮಗೆಲ್ಲ ಸ್ಪೆಷಲಾಗಿ ನಾವು ಲಕ್ನೋ ಕಾಂಪಿಟೇಷನ್ ಕಳಿಸಿದ್ವಿ ಸರ್. ಅಲ್ಲಿ ಅತ್ಯುತ್ತಮ ಒಂದು ಇದು ಮಾಡಿದ್ದಕ್ಕೆ ನಮ್ಮ ಸಾಹೇಬರು ಇಲ್ಲಿ ನಮ್ಮ ಜಿಲ್ಲಾ ಇದು ಪೆರೇಡ್ ಗ್ರೌಂಡಲ್ಲಿ ನಮ್ಗೆ ಸನ್ಮಾನ ಮತ್ತು ಅದಕ್ಕೆಲ್ಲ ಏನೇನು ರಿವಾರ್ಡನ್ನು ಮಾಡಿದ್ವಿ ಸರ್. ನಮ್ಮ ಹೆಸರು ರಮೇಶ್ ಸರ್. ತಲೆ ಆ ಕಡೆ ಆಗ್ಬೇಕು ಸರ್, ಕಾಲು ಈ ಕಡೆ ಆಗ್ಬೇಕು. ಬೀಳಂಗಿದ್ರೆ ಹಿಂದೆ ಬರ್ರಿ. ಸರಿ ದೂರ ಆ ಕಡೆ ದೂರ ಹೋಗ್ಬೇಕು. ಇಲ್ಲ ಮೊದಲು ನೀರು ಹೊಡಿ. ಹಿಂದಕ್ಕೆ ಸರ್, ಹಿಂದಕ್ಕೆ ಸೇರಿ ಸ್ವಲ್ಪ ಹಿಂದಕ್ಕೆ ಸೇರಿ ಸ್ವಲ್ಪ ಹಿಂದೆ ಬರ್ಪ.
ಮಧ್ಯದಲ್ಲಿ ಒಬ್ಬರೇ ಅಷ್ಟು ಪಟ್ಟಿ ಹಿಂದಿರಂತೆ ಇಷ್ಟು ವ್ಯಾಕ್ಸಿನ್ ತಗೊಂಡಿಲ್ಲ ಅಂತ ಸಿಗ್ತೀವಿ ತಿಂದಿರ್ಬೋದು ನಿನ್ನೆ ರಾತ್ರಿ ನಂದು ವಾಮಿಟ್ ಕಾಯಿ ಮ್ಯಾಲ ಮ್ಯಾಲ ರೀ ಮ್ಯಾಲ ಒಂದು ಕಲ್ಲಿಟ್ಟು ಚೀಲ ಈ ಕಡೆ ಬರ್ರಿ ಒಂದು 4 ಮಂದಿ ಬರ್ರಿ ಸರ್ ಆರಾಮ್ ಅಲ್ಲೇ ಹರಿದು ಹಂಗೆ ಸರ್ ಇಂದು ಬರ್ರಿ ಸ್ವಲ್ಪ ಹಿಂದೆ ಬರ್ರಿ ಸ್ವಲ್ಪ ಇಲ್ಲ ನೀವು ಕಾಲ್ ಬರ್ಲಕತ್ತ ಹಿಂದೆ ಬರೋಣ ನಮ್ದೇ ಕಾಣತ್ತ